4 ಆಮೆಗಳಿಗೆ ಮನುಷ್ಯರ ರೀತಿ ಓಡಾಡೋದಕ್ಕೆ ಹಾಗೆ ಮಾತಾಡೋದಕ್ಕೆ ಶಕ್ತಿ ಬಂದ್ಬಿಡುತ್ತೆ. ಇದರಿಂದ ಇವರ ಈ ಶಕ್ತಿನ ಉಪಯೋಗಿಸಿಕೊಂಡು ಸಿಟಿಲಿ ನಡೀತಿರುವಂತ ಕೆಟ್ಟ ಕೆಟ್ಟ ಕೆಲಸಗಳನ್ನ ಈ 4 ಆಮೆಗಳು ತಡಿತಿರ್ತವೆ. ಆದ್ರೆ ಒಂದು ದಿನ ಇವರಿಗೆ ಯಾವ ತರ ವಿಷಯ ಗೊತ್ತಾಯ್ತು ಅಂತಂದ್ರೆ ನೂರಾರು ಜನ ಇವರ ಹಿಂದೆ ಬಿದ್ಬಿಡ್ತಾರೆ ಹಾಗೆ ಸಾಯಿಸೋದಕ್ಕೆ ನೋಡ್ತಿರ್ತಾರೆ. ಅಂತ ವಿಷಯ ಇವರಿಗೆ ಏನ್ ಗೊತ್ತಾಯ್ತು, ಇವುಗಳು ಮನುಷ್ಯರ ರೀತಿ ಕನ್ವರ್ಟ್ ಆಗಿರೋದಕ್ಕೆ ಕಾರಣ ಏನು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಟೀನೇಜ್ ಮ್ಯೂಟೆಂಟ್ ನಿಂಜಾ ಟರ್ಟಲ್ಸ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ನ್ಯೂಯಾರ್ಕ್ ನ ಒಂದು ಗಟರ್ ನಲ್ಲಿ ನಮ್ಗೆ ತೋರಿಸ್ತಾರೆ. 4 ಆಮೆಗಳ ಮೈಯಲ್ಲಿ ಒಂದು ಶಕ್ತಿ ಬಂದು ಮನುಷ್ಯರ ರೀತಿ ಕನ್ವರ್ಟ್ ಆಗೋಗಿರ್ತವೆ. ಹಾಗೆ ಈ ಕಡೆ ನ್ಯೂಯಾರ್ಕ್ ಸಿಟಿ ಒಳಗಡೆ ಫುಡ್ ಕ್ಲಾನ್ ಅನ್ನೋ ಒಂದು ಗ್ಯಾಂಗ್ ಜನರನ್ನೆಲ್ಲರನ್ನು ಹೆದರಿಸ್ತಾ ಇಡೀ ಸಿಟಿನ ತಮ್ಮ ಕೈಲಿ ಇಟ್ಕೊಳ್ಳೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಆ ಗ್ಯಾಂಗ್ ಅನ್ನ ತಡೆಯೋದಕ್ಕೆ ಶಕ್ತಿ ಇರೋದು ಈ ಆಮೆಗಳಿಗೆ ಅಂದ್ರೆ ಟರ್ಟಲ್ಸ್ ಗಳಿಗೆ. ಆದ್ರೆ ಈ 4 ಟರ್ಟಲ್ಸ್ ಗಳ ತಂದೆ ನೀವು ಹೊರಗಡೆ ಹೋಗೋದಕ್ಕೆ ಇನ್ನೂ ರೆಡಿ ಆಗಿಲ್ಲ ಅಂತ ಇವರಿಗೆ ಕುಂಫು ಮಾರ್ಷಲ್ ಆರ್ಟ್ಸ್ ನೆಲ್ಲ ಹೇಳ್ಕೊಡ್ತಿರ್ತಾರೆ ಆ ಗ್ಯಾಂಗ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಅಂತ. ಇದಾದ್ಮೇಲೆ ನಂತರದ ಸೀನ್ ನಲ್ಲಿ ಟಿವಿ ಚಾನೆಲ್ ನ ರಿಪೋರ್ಟರ್ ಆಗಿರುವಂತ ಏಪ್ರಿಲ್ ಓನಿಲ್ ಅನ್ನೊಬ್ಳು ಹುಡುಗಿನ ನಮ್ಗೆ ತೋರಿಸ್ತಾರೆ. ಇವಳಿಗೆ ನಾನೊಬ್ಳು ಪ್ರಾಮಾಣಿಕ ರಿಪೋರ್ಟರ್ ಆಗ್ಬೇಕು ಅಂತ ತುಂಬಾನೇ ಇಷ್ಟ. ಅದಕ್ಕೆ ಹಗ್ಲು ರಾತ್ರಿ ಅನ್ನೋದನ್ನ ನೋಡದೆ ದೊಡ್ಡ ದೊಡ್ಡ ಕೇಸ್ ಗಳ ಬಗ್ಗೆ ಇನ್ವೆಸ್ಟಿಗೇಷನ್ ನ ಮಾಡ್ತಿರ್ತಾಳೆ. ಆದ್ರೆ ಇವಳು ಕೆಲಸ ಮಾಡ್ತಿರುವಂತ ನ್ಯೂಸ್ ಚಾನೆಲ್ ಅವರು ಮಾತ್ರ ಸಿಟಿಲಿ ನಡೀತಿರುವಂತ ಸಣ್ಣ ಪುಟ್ಟ ಫಂಕ್ಷನ್ ಗಳ ಬಗ್ಗೆ ನ್ಯೂಸ್ ಅನ್ನ ಕವರ್ ಮಾಡುವಂತ ಚಿಕ್ಕ ಚಿಕ್ಕ ಕೆಲಸಗಳನ್ನ ಕೊಡ್ತಿರ್ತಾರೆ. ಇಲ್ಲಿ ನಮ್ಗೆ ಏಪ್ರಿಲ್ ನ ಕ್ಯಾಮ್ರಾ ಮ್ಯಾನ್ ಆಗಿರುವಂತ ಫೆನ್ವಿಕ್ ನು ಕೂಡ ತೋರಿಸ್ತಾರೆ. ಇವನು ಇವಳ ಜೊತೆ ಮಾತಾಡ್ತಿರೋದನ್ನ ನೋಡಿನೇ ನಮ್ಗೆ ಅರ್ಥ ಆಗೋಗುತ್ತೆ ಇವನು ಇವಳನ್ನ ಇಷ್ಟಪಡ್ತಿದ್ದಾನೆ ಅಂತ. ಆದ್ರೆ ಈ ವಿಷಯ ಇವಳಿಗೆ ಮಾತ್ರ ಗೊತ್ತಿರೋದಿಲ್ಲ. ಸರಿ ಇನ್ನೇನ್ ಮಾಡುದು, ಸಣ್ಣ ಸಣ್ಣ ಕೆಲಸಗಳನ್ನೇ ಮಾಡ್ಬೇಕು ಅಂತ ಇವಳು ತುಂಬಾ ಬೇಜಾರ್ ಮಾಡ್ಕೊಂಡು ಸೈಕಲ್ ನಲ್ಲಿ ಮನೆಗೆ ಹೋಗ್ತಿರ್ತಾಳೆ. ಇಷ್ಟೊತ್ತಿಗೆ ಕತ್ಲು ಕೂಡ ಆಗ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ನಮ್ಗೆ ಈ ಕಡೆ ತೋರಿಸ್ತಾರೆ ದೊಡ್ಡ ದೊಡ್ಡ ಕಂಟೈನರ್ ಗಳನ್ನ ಇಟ್ಟಿರುವಂತ ಜಾಗದಲ್ಲಿ ಫುಡ್ ಕ್ಲಾನ್ ಗ್ಯಾಂಗ್ ನವರು ಬಂದು ಏನನ್ನೋ ಕದಿಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಇದನ್ನ ಏಪ್ರಿಲ್ ನೋಡಿ ರೆಕಾರ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಕ್ಯಾಮ್ರಾದಲ್ಲಿ ಏನು ಕೂಡ ಕಾಣಿಸೋದಿಲ್ಲ. ಹೀಗೆ ಗ್ಯಾಂಗ್ ನವರು ಕದೀತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಯಾರೋ ಬಂದು ಫೈಟ್ ಮಾಡಿ ಈ ಫುಡ್ ಕ್ಲಾನ್ ಗ್ಯಾಂಗ್ ನವರನ್ನ ಹೆದರಿಸಿ ಓಡಿಸ್ಬಿಡ್ತಾರೆ. ಹಾಗೆ ಏಪ್ರಿಲ್ಗೆ ಆ ಫೈಟ್ ಮಾಡಿದವರು ಸ್ವಲ್ಪ ಕಾಣಿಸ್ತಾರೆ. ನಂತರ ಇವಳು ಮನೆಗೆ ಬಂದು ಇವಳ ರೂಮ್ ಮೇಟ್ ಗೆ ವಿಷಯನೆಲ್ಲ ಹೇಳ್ತಾಳೆ. ಫುಡ್ ಕ್ಲಾನ್ ಗ್ಯಾಂಗ್ ನ ವಿರುದ್ಧ ಯಾರೋ ಫೈಟ್ ಮಾಡಿ ನಮ್ಮ ಸಿಟಿನ ಕಾಪಾಡ್ತಿದ್ದಾರೆ. ಈಗ ನನ್ಗೊಂದು ಒಳ್ಳೆ ನ್ಯೂಸ್ ಸಿಕ್ತು ಅಂತ. ನಂತರ ಮಾರನೇ ದಿನ ನ್ಯೂಸ್ ಚಾನೆಲ್ ಅವರೆಲ್ಲ ನಮ್ಗೊಂದು ದೊಡ್ಡ ನ್ಯೂಸ್ ಬೇಕು ಅಂತ ಮಾತಾಡ್ಕೊಳ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ಏಪ್ರಿಲ್ ಬಂದು ನ್ಯೂಸ್ ಚಾನೆಲ್ ನ ಹೆಡ್ ಹತ್ರ ಹಾಗೆ ಇವರೆಲ್ಲರಿಗೂ ಹೇಳ್ತಿರ್ತಾಳೆ. ನಿನ್ನೆ ರಾತ್ರಿ ಫುಡ್ ಕ್ಲಾನ್ ಗ್ಯಾಂಗ್ ನವರು ಕಂಟೈನರ್ ಗಳಲ್ಲಿರುವಂತ ವಸ್ತುಗಳನ್ನ ಕದಿಯೋದಕ್ಕೆ ಪ್ರಯತ್ನ ಪಡ್ತಿದ್ರು. ಆಗ ಅಲ್ಲಿಗೆ ಯಾರೋ ಮಿಸ್ಟೀರಿಯಸ್ ಆಗಿ ಬಂದು ಅವರೆಲ್ಲರನ್ನು ಹೊಡೆದು ಓಡಿಸ್ಬಿಟ್ರು ಅಂತ. ಯಾರವರು ಫೈಟ್ ಮಾಡಿದ್ದು ಅಂತ ಎಲ್ರು ಕೇಳಿದ್ರೆ ಇವಳಿಗೆ ಮಾತ್ರ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಇವಳು ನೋಡಿದವರು ಮನುಷ್ಯರ ರೀತಿ ಕಾಣ್ತಾನೆ ಇರೋದಿಲ್ಲ. ಇದೇ ಕಾರಣದಿಂದ ಯಾರು ಕೂಡ ಇವಳ ಮಾತನ್ನ ನಂಬೋದಕ್ಕೆ ಹೋಗೋದಿಲ್ಲ. ಇವಳೆ ಕತೆನ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಿದ್ದಾಳೆ ಅಂತ ಸುಮ್ನಾಗ್ತಾರೆ. ಅದೇ ಸಮಯಕ್ಕೆ ನಮ್ಗೆ ನ್ಯೂಸ್ ನಲ್ಲಿ ತೋರಿಸ್ತಿರ್ತಾರೆ ಎರಿಕ್ ಅನ್ನೋ ಒಬ್ಬ ವ್ಯಕ್ತಿ ಅವನ ಕಂಪನಿಯ ಸಹಾಯದಿಂದ ಫುಡ್ ಕ್ಲಾನ್ ಗ್ಯಾಂಗ್ ನ ಹಿಡಿಯೋದಕ್ಕೆ ಸಹಾಯ ಮಾಡ್ತೀವಿ ಅಂತ ಗವರ್ಮೆಂಟ್ ಗೆ ಹೇಳಿರ್ತಾನೆ. ಇದಾದ್ಮೇಲೆ ನಮ್ಗೆ ಫುಡ್ ಕ್ಲಾನ್ ಗ್ಯಾಂಗ್ ನ ಲೀಡರ್ ಆಗಿರುವಂತ ಶ್ರೆಡರ್ ನ ತೋರಿಸ್ತಾರೆ. ಇವನ ಟೀಮ್ ನಲ್ಲಿ ಇರುವಂತ ಕಾರೈ ಅನ್ನೊಬ್ಳು ಲೇಡಿ ಬಂದು ಇವನಿಗೆ ಹೇಳ್ತಾಳೆ ನಾವು ನಮ್ಮ ಕೆಲಸನ ಮಾಡ್ತಿರ್ಬೇಕಾದ್ರೆ ಆ ಪ್ರೊಟೆಕ್ಟರ್ಸ್ ಬಂದು ನಮ್ಮನ್ನ ಹೊಡೆದು ಓಡಿಸ್ಬಿಟ್ರು ಅಂತ. ಆದ್ರಿಂದ ಇವನು ಕೂಡ ಆದಷ್ಟು ಬೇಗ ಅವರೆಲ್ಲರನ್ನು ಹಿಡೀರಿ ಅಂತ ಹೇಳ್ತಾನೆ. ಇಲ್ಲಿ ಈ ಕಡೆ ಆಗ್ಲೇ ನಾವು ನ್ಯೂಸ್ ಚಾನೆಲ್ ನಲ್ಲಿ ನೋಡಿದ್ವಲ್ಲ ಎರಿಕ್ ಅವನು ಇಂಟರ್ವ್ಯೂ ಅನ್ನ ಕೊಡ್ತಿರ್ತಾನೆ. ಇಲ್ಲಿ ಏಪ್ರಿಲ್ ಕೂಡ ಇರ್ತಾಳೆ, ಇದನ್ನೆಲ್ಲ ನೋಡ್ತಿರ್ತಾಳೆ. ನಂತರ ಎರಿಕ್ ಎಲ್ಲರಿಗೂ ಹೇಳ್ತಾ ಹೋಗ್ತಾನೆ ನಾವು ತುಂಬಾ ವರ್ಷಗಳ ಹಿಂದೆ ಒಂದು ಟೆಕ್ನಾಲಜಿಯ ಮೇಲೆ ಕೆಲಸ ಮಾಡ್ತಿದ್ವಿ. ಆದ್ರೆ ಅದು ಫುಡ್ ಕ್ಲಾನ್ ಗ್ಯಾಂಗ್ ನವರಿಗೆ ಗೊತ್ತಾಗಿ ನಮ್ಮ ಕಂಪನಿಯ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು. ಅದ್ರಲ್ಲಿ ನಮ್ಮ ಕಂಪನಿಲಿ ಇದ್ದಂತ ಎಷ್ಟೋ ಜನ ಸತ್ತೋದ್ರು. ಈಗ ಏನೇ ಆದ್ರೂ ಪರವಾಗಿಲ್ಲ ಆ ಗ್ಯಾಂಗ್ ಅನ್ನ ಹಿಡಿಯೋದಕ್ಕೆ ನಾವು ಗವರ್ಮೆಂಟ್ ಗೆ ಸಹಾಯ ಮಾಡೇ ಮಾಡ್ತೀವಿ ಅಂತ. ಆಗ ಇಲ್ಲೇ ಇದ್ದಂತ ಏಪ್ರಿಲ್ ಕೂಡ ಬಂದು ಎರಿಕ್ ಗೆ ಹೇಳ್ತಿರ್ತಾಳೆ ನನ್ನ ತಂದೆ ನಿಮ್ಮ ಫ್ರೆಂಡ್ ನಿಮ್ ಜೊತೆನೆ ಕೆಲಸ ಮಾಡ್ತಿದ್ದು. ಫುಡ್ ಕ್ಲಾನ್ ಗ್ಯಾಂಗ್ ನವರು ನಿಮ್ಮ ಕಂಪನಿ ಮೇಲೆ ಅಟ್ಯಾಕ್ ಮಾಡಿದಾಗ ಅದ್ರಲ್ಲಿ ನನ್ನ ತಂದೆ ಸತ್ತೋಗಿದ್ರು ಅಂತ. ಎರಿಕ್ ಗೆ ಇವಳ ತಂದೆ ಬಗ್ಗೆ ಗೊತ್ತಿರುತ್ತೆ. ಇವನು ಹಾಗೆ ಇವಳ ತಂದೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಆದ್ರಿಂದ ಇವನು ಹೇಳ್ತಾನೆ ನಿನ್ ತಂದೆಗೆ ನಿನ್ ಮೇಲೆ ತುಂಬಾನೇ ಹೆಮ್ಮೆ ಇತ್ತು ಅಂತ. ನಂತರ ಸರಿ ಅಂತ ಇವಳು ಮನೆಗೆ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರೋಡ್ ನಲ್ಲಿ ನೋಡ್ತಾಳೆ ಜನರೆಲ್ಲರೂ ಓಡೋಗ್ತಿರ್ತಾರೆ. ಆದ್ರಿಂದ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕೆ ರೈಲ್ವೆ ಸ್ಟೇಷನ್ ಹತ್ರ ಬಂದಾಗ್ಲೇ ಅವಳಿಗೆ ಗೊತ್ತಾಗೋದು ಫುಡ್ ಕ್ಲಾನ್ ಗ್ಯಾಂಗ್ ನವರು ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ ಅಂತ. ಹೀಗೆ ಇವಳು ಬಚ್ಚಿಟ್ಕೊಂಡು ನೋಡ್ತಿರ್ಬೇಕಾದ್ರೆ ಇವಳನ್ನು ಕೂಡ ಹಿಡಿದು ಕರ್ಕೊಂಡ್ ಬಂದ್ಬಿಡ್ತಾರೆ. ಆಕ್ಚುಲಿ ಗ್ಯಾಂಗ್ ನವರು ಜನರನ್ನ ಹಿಡಿದು ಇಟ್ಕೊಂಡಿರ್ತಾರೆ. ಇವರನ್ನ ಕಾಪಾಡೋದಕ್ಕೆ ಆ ಪ್ರೊಟೆಕ್ಟರ್ಸ್ ಗಳು ಬರ್ತಿದ್ದಂಗೆನೆ ಅವರನ್ನ ಹಿಡಿಬೇಕು ಅಂತ. ಆದ್ರೆ ಅದೇ ಸಮಯಕ್ಕೆ ಒಂದು ಟ್ರೈನ್ ಬರುತ್ತೆ. ಆ ಟ್ರೈನ್ ಜೊತೆ 4 ಟರ್ಟಲ್ಸ್ ಗಳು ಬಂದು ಅವರ ಜೊತೆ ಎಲ್ಲ ಫೈಟ್ ಮಾಡಿ ವಿತ್ ಇನ್ ಎ ಸೆಕೆಂಡ್ ಗ್ಯಾಂಗ್ ನವರನ್ನೆಲ್ಲ ಕಟ್ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ. ಅವ್ರು ಎಲ್ಲಿಗೆ ಹೋದ್ರು ಅಂತಾನು ಕೂಡ ಯಾರಿಗೂ ಅರ್ಥ ಆಗೋದಿಲ್ಲ. ಆದ್ರೆ ಏಪ್ರಿಲ್ ಮಾತ್ರ ನಾನು ಅವರನ್ನ ಮೀಟ್ ಮಾಡ್ಲೇಬೇಕು ಅಂತ ಹೊರಗಡೆ ಬಂದಾಗ ಟೆರೆಸ್ ನ ಮೇಲೆ ಯಾರೋ ಮಾತಾಡ್ತಿರೋಂತ ಶಬ್ದ ಕೇಳಿಸುತ್ತೆ. ಅದಕ್ಕೆ ಏಣಿಗಳನ್ನ ಹತ್ಕೊಂಡು ಮೇಲೆ ಬಂದಾಗ 4 ಟರ್ಟಲ್ಸ್ ಗಳನ್ನ ನೋಡಿ ಫೋಟೋ ತೆಗೆದು ಬಿಡ್ತಾಳೆ. ಇದು ಈ 4 ಟರ್ಟಲ್ಸ್ ಗಳಿಗೆ ಅಂದ್ರೆ ಆಮೆಗಳಿಗೆ ಗೊತ್ತಾಗಿ ಇವಳನ್ನ ಹಿಡಿದು ನಿನ್ ಫೋನ್ ಕೊಡು ಅಂತ ಕೇಳ್ತಿರ್ತಾರೆ. ಇಲ್ಲಿ ಬ್ಲೂ ಕಲರ್ ಬಟ್ಟೆನ ಕಣ್ಣಿಗೆ ಕಟ್ಟಿರೋನ ಹೆಸರು ಲಿಯೋನಾರ್ಡೋ, ಆರೆಂಜ್ ಕಲರ್ ಬಟ್ಟೆನ ಕಟ್ಟಿರೋನು ಮೈಕಿ. ಇವರೆಲ್ಲ ನಮ್ಮ ಟೀಮ್ ನ ಹೆಸರು ಟೀನೇಜ್ ಮ್ಯೂಟೆಂಟ್ ನಿಂಜಾ ಟರ್ಟಲ್ಸ್ ಅಂತ ಹೇಳ್ತಿರ್ತಾರೆ. ಇದಾದ್ಮೇಲೆ ಕಣ್ಣಿಗೆ ರೆಡ್ ಕಲರ್ ಬಟ್ಟೆನ ಕಟ್ಟಿರೋನ ಹೆಸರು ರಫೈಲ್ ಅಂತ. ಇಲ್ಲಿ ಇವರು ಏಪ್ರಿಲ್ ತೆಗೆದಿದ್ದಂತ ಫೋಟೋನ ಫೋನ್ ಇಂದ ಡಿಲೀಟ್ ಮಾಡ್ಬಿಟ್ಟಿರ್ತಾರೆ. ಹಾಗೆ ಕೊನೆಯದಾಗಿ ಕಣ್ಣಿಗೆ ಪರ್ಪಲ್ ಕಲರ್ ಬಟ್ಟೆನ ಕಟ್ಟಿರೋನ ಹೆಸರು ಡೊನಾಟೆಲ್ಲೋ ಅಂತ. ನಮ್ ಬಗ್ಗೆ ನೀನು
ಯಾರಿಗೂ ಹೇಳಬಾರ್ದು, ಹೇಳಿದ್ರೆ ನಿನ್ನ ಹುಡುಕ್ಬಿಡ್ತೀವಿ ಅಂತ ಹೇಳಿ ಹೆದರಿಸಿ ಇವರೆಲ್ಲರೂ ವಾಸ ಮಾಡ್ತಿರುವಂತ ಗಟರ್ನ ಒಳಗಡೆ ಹೊಟ್ಟೋಗ್ತಾರೆ. ಆದ್ರೆ ಏಪ್ರಿಲ್ ಮಾತ್ರ ಮನೆಗ್ ಬಂದು ತುಂಬಾ ಗಾಬರಿಯಿಂದ ಏನನ್ನೋ ಹುಡುಕಾಡ್ತಿರ್ತಾಳೆ. ಲಿಯೋನಾರ್ಡೋ, ರಫೈಲ್, ಮೈಕಿ ಹಾಗೆ ಡೊನೆಟಾಲೋ ಅನ್ನೋ ಹೆಸರು ನನಗೆ ಗೊತ್ತು ಅಂತ. ನಂತರ ಇವಳು ಒಂದು ಹಳೆಯ ರೆಕಾರ್ಡಿಂಗ್ ಅನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇವಳ ತಂದೆ ಎರಿಕ್ನ ಜೊತೆ ಸೇರಿ ಕೆಲಸ ಮಾಡ್ತಿರ್ಬೇಕಾದ್ರೆ 4 ಆಮೆಗಳ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ರು. ಆ 4 ಆಮೆಗಳಿಗೆ ಲಿಯೋನಾರ್ಡೋ, ರಫೈಲ್, ಮೈಕಿ ಹಾಗೆ ಡೊನೆಟಾಲೋ ಅಂತ ಹೆಸರಿಟ್ಟಿದ್ದು ಇವಳೆ. ಅಂದ್ರೆ ಇವಳಿಗೆ ಒಂದು ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಇವಳ ತಂದೆ ಹಾಗೆ ಎರಿಕ್ ಸೇರಿ ಆ 4 ಆಮೆಗಳ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ರಲ್ಲ, ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿರೋದ್ರಿಂದಾನೆ ಈಗ ಪ್ರೆಸೆಂಟ್ ನಲ್ಲಿ 4 ಟರ್ಟಲ್ಸ್ ಗಳು ಅಂದ್ರೆ ಆಮೆಗಳು ಮನುಷ್ಯರ ರೀತಿ ಕನ್ವರ್ಟ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿರೋದು ಅಂತ. ಇದು ಗೊತ್ತಾಗ್ತಿದ್ದಂಗೆ ಇವಳು ತುಂಬಾನೇ ಎಕ್ಸೈಟ್ ಆಗೋಗಿರ್ತಾಳೆ. ಈ ಕಡೆ ಇವರು ಗಟರ್ನ ಒಳಗಡೆ ಬಂದಾಗ ಈ 4 ಟರ್ಟಲ್ಸ್ ಗಳನ್ನ ಸಾಕಿರೋದು ಒಂದು ಇಲಿ, ಅಂದ್ರೆ ಈ ಇಲಿ ಇವರ ತಂದೆ ಅಂತ. ಇದು ಕೂಡ ಮನುಷ್ಯರ ರೀತಿನೇ ಮಾತಾಡ್ತಿರುತ್ತೆ. ನೀವು 4 ಜನ ಎಲ್ಲಿಗೆ ಹೋಗಿದ್ರೆ, ಸಿಟಿಲಿ ಏನಾಯ್ತು ಅಂತ ಕೇಳ್ತಿದ್ರೆ ಇವ್ರು ಮಾತ್ರ ಬಾಯನೇ ಬಿಡ್ತಿರೋದಿಲ್ಲ. ನಂತರ ಮಾರನೇ ದಿನ ಏಪ್ರಿಲ್ ಮತ್ತೊಂದ್ಸಲ ಚಾನೆಲ್ ನ ಹೆಡ್ ಹತ್ರ ಬಂದು ಹೇಳೋದಕ್ಕೆ ಶುರು ಮಾಡ್ತಾಳೆ. ನಿನ್ನೆ ರಾತ್ರಿ ನಾನು ಆ ಪ್ರೊಟೆಕ್ಟರ್ಸ್ ಗಳನ್ನ ನೋಡ್ದೆ, ಮೀಟ್ ಮಾಡ್ದೆ. ಆ 4 ಪ್ರೊಟೆಕ್ಟರ್ಸ್ ಗಳು ಆಮೆಗಳು, ಅವುಗಳು ಮನುಷ್ಯರ ರೀತಿನೇ ಮಾತಾಡ್ತವೆ, ಹಾಗೆ 6 ಅಡಿಗಳು ಉದ್ದ ಇದಾವೆ. ಆ 4 ಟರ್ಟಲ್ಸ್ ಗಳೇ ಇದುವರೆಗೂ ಫುಡ್ ಕ್ಲಾನ್ ಗ್ಯಾಂಗ್ ನ ಜೊತೆ ಫೈಟ್ ಮಾಡ್ತಿದ್ದು ಅಂತ. ಇದನ್ನ ಕೇಳಿ ಹೆಡ್ಗೆ ತುಂಬಾನೇ ಕೋಪ ಬಂದು ಈ ಸಲ ಇವಳನ್ನ ಕೆಲಸದಿಂದಾನೇ ತೆಗ್ದಾಕ್ಬಿಡ್ತಾರೆ. ಇದರಿಂದ ಇವಳು ಬೇಜಾರ್ ಮಾಡ್ಕೊಂಡು ಹೊರಗಡೆ ಬರ್ತಿದ್ದಂಗೆನೆ ಫೆನ್ವಿಕ್ ಇವಳ ಹತ್ರ ಬಂದು, ಏನು ಯೋಚನೆ ಮಾಡಬೇಡ, ಇದಕ್ಕಿಂತ ಒಳ್ಳೆ ಜಾಬ್ ಸಿಗುತ್ತೆ ಅಂತ ಇವಳಿಗೆ ಸಮಾಧಾನ ಮಾಡ್ತಾ, ಬಾ ನಿನ್ನ ಮನೆಗ್ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಇವಳು ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನನ್ ಮನೆ ಹತ್ರ ಬೇಡ, ನನ್ನ ಎರಿಕ್ ಮನೆ ಹತ್ರ ಡ್ರಾಪ್ ಮಾಡು, ಯಾಕೆಂತಂದ್ರೆ ನನ್ನ ಈಗ ನಂಬೋದಕ್ ಸಾಧ್ಯ ಇರೋದು ಅವನೊಬ್ನೇ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಈ ಕಡೆ ಈ 4 ಟರ್ಟಲ್ಸ್ ಗಳ ತಂದೆ ಇದಾನಲ್ಲ ಇಲ್ಲಿ, ಇವನ ಹೆಸರು ಸ್ಪ್ಲಿಂಟರ್ ಅಂತ. ಸ್ಪ್ಲಿಂಟರ್ ಇವ್ರ 4 ಜನರಿಗೂ ತುಂಬಾ ಕಷ್ಟಕರವಾಗಿರುವಂತ ಪನಿಷ್ಮೆಂಟ್ ಅನ್ನ ಕೊಟ್ಟಿರ್ತಾನೆ. ಹೊರಗಡೆ ಸಿಟಿಲಿ ಏನಾಯ್ತು ಅಂತ ಹೇಳುವವರೆಗೂ ನೀವೆಲ್ಲರೂ ಹೀಗೆ ಇರಬೇಕು ಅಂತ. ಇವರು ಪನಿಷ್ಮೆಂಟ್ ಕೂಡ ಒಪ್ಕೊಬಿಡ್ತಾರೆ. ಆದ್ರೆ ಹೊರಗಡೆ ಸಿಟಿಲಿ ಏನಾಯ್ತು ಅಂತ ಮಾತ್ರ ಹೇಳ್ತಿರೋದಿಲ್ಲ. ಈ ವಿಷಯ ಸ್ಪ್ಲಿಂಟರ್ಗೂ ಕೂಡ ಗೊತ್ತಾಗಿ ಪಿಜ್ಜಾನ ತಂದು ಮೈಕಿಗೆ ಆಸೆ ಹುಟ್ಟಿಸ್ತಿರ್ತಾನೆ. ನೀನು ಎಲ್ಲಾ ವಿಷಯನ ಹೇಳ್ಬಿಟ್ರೆ ಪಿಜ್ಜಾನ ನಿನ್ ಕೊಡ್ತೀನಿ ಅಂತ. ಇವನಿಗೂ ಕೂಡ ಪಿಜ್ಜಾ ಅಂದ್ರೆ ತುಂಬಾ ಆಸೆ ಇರೋದ್ರಿಂದ ಎಲ್ಲಾ ವಿಷಯನೂ ಹೇಳ್ಬಿಡ್ತಾನೆ. ಫುಡ್ ಕ್ಲಾನ್ ಗ್ಯಾಂಗ್ ನವರಿಂದ ನಾವು ಜನರನ್ನ ಕಾಪಾಡ್ತಿರ್ಬೇಕಾದ್ರೆ ಏಪ್ರಿಲ್ ಓನಿಲ್ ಅನ್ನೋ ಒಬ್ಳು ಹುಡುಗಿ ನಮ್ಮ ಫೋಟೋನ ತಗೋಬಿಟ್ಟಿದ್ಲು, ಆದ್ರೆ ನಾವ್ ಅದನ್ನ ಡಿಲೀಟ್ ಮಾಡ್ಬಿಟ್ಟಿದೀವಿ ಅಂತ. ಹಾಗೆ ಸ್ಪ್ಲಿಂಟರ್ ಕೂಡ ಈಗ ಅಪಾಯದಲ್ಲಿರೋದು ನಾವಲ್ಲ, ಏಪ್ರಿಲ್, ಹೋಗಿ ಅವಳು ಎಲ್ಲೇ ಇದ್ರು ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ. ಇಷ್ಟೊತ್ತಿಗೆ ಏಪ್ರಿಲ್ ಫೆನ್ವಿಕ್ ಹತ್ರ ಡ್ರಾಪ್ ನ ತಗೊಂಡು ಎರಿಕ್ ನ ಮನೆಗೆ ಬಂದು, ನಿಮ್ಗೆ ನೆನ್ಪಿದ್ಯಾ ನೀವು ಹಾಗೆ ನನ್ನ ತಂದೆ 4 ಟರ್ಟಲ್ಸ್ ಗಳು ಹಾಗೆ ಒಂದು ಇಲಿ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ರಿ ಅಂತ ಹೇಳ್ತಾ ಇವಳು ಸೀಕ್ರೆಟ್ ಆಗಿ ತೆಗ್ದಿರುವಂತ 4 ಟರ್ಟಲ್ಸ್ ಗಳ ಫೋಟೋನ ತೋರಿಸಿದಾಗ ಇವನು ತುಂಬಾನೇ ಶಾಕ್ ಆಗ್ಬಿಡ್ತಾನೆ. ಇದರಿಂದ ಇವನು ಹೇಳ್ತಾ ಹೋಗ್ತಾನೆ, ನಾನು ಚಿಕ್ಕವನಿರ್ಬೇಕಾದ್ರೆ ಅನಾಥನಾಗಿದ್ದೆ. ಆಗ ಜಪಾನ್ ನಲ್ಲಿ ಇದ್ದಂತ ಒಬ್ಬ ಮಹಾನ್ ವ್ಯಕ್ತಿ ನನ್ನ ಕರ್ಕೊಂಡೋಗಿ ಸಾಕಿದ್ರು. ಆದ್ರೆ ಅದೇ ಸಮಯಕ್ಕೆ ತುಂಬಾ ಕೆಟ್ಟ ವ್ಯಕ್ತಿಗಳು ಜಪಾನ್ ನ ಮೇಲೆ ಒಂದು ಕೆಮಿಕಲ್ ಅಟ್ಯಾಕ್ ಅನ್ನ ಮಾಡ್ಬಿಟ್ರು. ಆ ಕೆಮಿಕಲ್ ಅಟ್ಯಾಕ್ ಇಂದ ಎಷ್ಟೋ ಜನ ಸತ್ತೋದ್ರು, ಹಾಗೆ ಎಷ್ಟೋ ಜನರಿಗೆ ದೊಡ್ಡ ದೊಡ್ಡ ರೋಗಗಳೆಲ್ಲ ಬಂದ್ಬಿಡ್ತು. ಇದರಿಂದ ನನ್ನ ಸಾಕ್ತಂತ ಆ ಮಹಾನ್ ವ್ಯಕ್ತಿ ಆ ಕೆಮಿಕಲ್ ಅಟ್ಯಾಕ್ ಗೆ ಒಂದು ಮೆಡಿಸನ್ ನ ಕಂಡಿಡಿದ್ರು. ಆ ಮೆಡಿಸನ್ ಇಂದ ರೋಗ ಬಂದಿದ್ದಂತ ಜನರಿಗೆಲ್ಲರಿಗೂ ರೋಗ ಹೋಗಿ ಅವರು ಹುಷಾರಾದ್ರು. ಅದಕ್ಕೆ ನಾನು ಕೂಡ ಈ ತರ ಕೆಮಿಕಲ್ ಅಟ್ಯಾಕ್ ಏನಾದ್ರು ಆದ್ರೆ ಉಪಯೋಗಕ್ಕೆ ಬರ್ಲಿ ಅಂತ ಮ್ಯೂಟೇಜನ್ ಅನ್ನೋ ಒಂದು ಮೆಡಿಸನ್ ನ ಅಂದ್ರೆ ಆಂಟಿಡೋಟ್ ಅನ್ನ ಕಂಡಿಡಿದೆ. ಆ ಮ್ಯೂಟೇಜನ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಯಾವುದೇ ತರದ ಕೆಮಿಕಲ್ ಅಟ್ಯಾಕ್ ಆಗಿದ್ರು ಕೂಡ ಅದನ್ನ ಆರಾಮಾಗಿ ಸಾಲ್ವ್ ಮಾಡಬಹುದಾಗಿತ್ತು. ಆದ್ರೆ ಫುಡ್ ಕ್ಲಾನ್ ಗ್ಯಾಂಗ್ ನವರು ಅಟ್ಯಾಕ್ ಮಾಡಿದಾಗ ಮ್ಯೂಟೇಜನ್ ಎಲ್ಲ ನಾಶ ಆಗೋಯ್ತು. ಈಗ 4 ಟರ್ಟಲ್ಸ್ ನ ಒಳಗಡೆ ಮ್ಯೂಟೇಜನ್ ಇರೋದ್ರಿಂದಾನೆ ಅವುಗಳು ಮನುಷ್ಯರ ರೀತಿ ಕನ್ವರ್ಟ್ ಆಗಿರೋದು ಅಂತ. ಸರಿ, ಅವುಗಳು ಮತ್ತೆ ನಿನ್ಗೆ ಸಿಕ್ಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡುವಂತ ಒಂದು ಕಾರ್ಡ್ ಅನ್ನು ಕೊಟ್ಟು ಹೋಗ್ತಾನೆ. ನಂತರ ಇವಳು ಕೂಡ ಮನೆಗೆ ಬಂದು ಲ್ಯಾಪ್ಟಾಪ್ ನ ನೋಡ್ತಿರ್ಬೇಕಾದ್ರೆ ಆ ಟರ್ಟಲ್ಸ್ ಗಳು ಇವಳ ಲ್ಯಾಪ್ಟಾಪ್ ನ ಹ್ಯಾಕ್ ಮಾಡಿ ನಾವ್ ಹೇಳುವಂತ ಜಾಕೆ ಬಾ ಅಂತ ಹೇಳ್ತಾರೆ. ಇವಳು ಕೂಡ ಆ ಜಾಕೆ ಬರ್ತಾಳೆ. ಆಗ 4 ಟರ್ಟಲ್ಸ್ ಗಳು ಇವಳ ತಲೆಗೆ ಬಟ್ಟೆನ ಹಾಕಿ ಇವರು ವಾಸ ಮಾಡ್ತಿರುವಂತ ಗಟರ್ ನ ಒಳಗಡೆ ಕರ್ಕೊಂಡ್ ಬರ್ತಾರೆ. ನಂತರ ಇವಳು ಸ್ಪ್ಲಿಂಟರ್ ನ ನೋಡಿ ತುಂಬಾನೇ ಶಾಕ್ ಆಗ್ಬಿಟ್ಟಿರ್ತಾಳೆ. ಆಗ ಸ್ಪ್ಲಿಂಟರ್ ಕೂಡ ನೀನೇ ನಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು ಅಂತ ಇವಳಿಗೆ ಹೇಳ್ತಾನೆ. ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ತೋರಿಸ್ತಾರೆ ಎರಿಕ್ ಫುಡ್ ಕ್ಲಾನ್ ಗ್ಯಾಂಗ್ ನ ಲೀಡರ್ ಆಗಿರುವಂತ ಶ್ರೆಡರ್ ಹತ್ರ ಬಂದು ಹೇಳೋದಕ್ಕೆ ಶುರು ಮಾಡ್ತಾನೆ. ನಾವು ಇಷ್ಟು ವರ್ಷ ತುಂಬಾ ಕಷ್ಟಪಟ್ಟು ಮ್ಯೂಟೇಜನ್ ನ ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ನೋಡ್ತಿದ್ರು ಕೂಡ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ 4 ಟರ್ಟಲ್ಸ್ ನ ಒಳಗಡೆ ಇನ್ನೂ ಕೂಡ ಮ್ಯೂಟೇಜನ್ ಇದೆ, ಅವುಗಳ ನಮ್ಗೆ ಸಿಕ್ಕಿದ್ರೆ ನಮ್ಮ ಕೆಲಸ ಈಸಿ ಆಗುತ್ತೆ ಅಂತ. ಅಂದ್ರೆ ಎರಿಕ್ ಕೂಡ ಫುಡ್ ಕ್ಲಾನ್ ಗ್ಯಾಂಗ್ ಗೆ ಸೇರಿದವನೇ. ಅಷ್ಟೇ ಅಲ್ಲದೆ ಆಗ್ಲೇ ಅವನು ಏಪ್ರಿಲ್ ಗೆ ಒಂದು ಕಾರ್ಡ್ ನ ಕೊಟ್ನಲ್ಲ, ಆ ಕಾರ್ಡ್ ನ ಸಹಾಯದಿಂದ ಟರ್ಟಲ್ಸ್ ಗಳು ಎಲ್ಲಿದಾವೆ ಅಂತ ಇವನಿಗೆ ಗೊತ್ತಾಗೋಗುತ್ತೆ. ಈ ಕಡೆ ಸ್ಪ್ಲಿಂಟರ್ ಕೂಡ ಇವಳಿಗೆ ಹೇಳ್ತಾ ಹೋಗ್ತಾನೆ, ಒಂದು ದಿನ ಎರಿಕ್ ಹಾಗೆ ನಿನ್ನ ತಂದೆ ಮ್ಯೂಟೇಜನ್ ನ ನನ್ಗೆ ಹಾಗೆ ಎಲ್ಲಾ ಟರ್ಟಲ್ಸ್ ಗಳಿಗೂ ಕೂಡ ಇಂಜೆಕ್ಟ್ ಮಾಡಿದ್ರು. ಆದ್ರೆ ನಂತರ ನಿನ್ನ ತಂದೆಗೆ ಗೊತ್ತಾಗೋಯ್ತು ಮ್ಯೂಟೇಜನ್ ನ ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡೋದಕ್ಕೋಸ್ಕರ ಕ್ರಿಯೇಟ್ ಮಾಡ್ತಿರೋದು ಅಂತ. ಇದರಿಂದ ಮ್ಯೂಟೇಜನ್ ಯಾರ ಕೈಗೂ ಸಿಗಬಾರ್ದು ಅಂತ ಇಡೀ ಲ್ಯಾಬ್ ನೇ ಸುಟ್ಟಾಕ್ಬಿಟ್ಟ. ಇದರಲ್ಲಿ ಅವನ ಪ್ರಾಣ ಕೂಡ ಹೊಟ್ಟೋಯ್ತು. ಆದ್ರೆ ಚಿಕ್ಕ ಹುಡುಗಿ ಆಗಿದ್ದಂತ ನೀನ್ ಮಾತ್ರ ಬೆಂಕಿ ಹತ್ಕೊಂಡಿದ್ದನ್ನ ನೋಡಿ ನನ್ನನ್ನ ಹಾಗೆ ಟರ್ಟಲ್ಸ್ ಗಳನ್ನ ಕರ್ಕೊಂಡ್ ಬಂದು ಈ ಗಟರ್ ಹತ್ರ ಬಿಟ್ಟು ಹೋದೆ. ಅದಾದ್ಮೇಲೆ ನಾನು ಹಾಗೆ ಟರ್ಟಲ್ಸ್ ಗಳು ಕಾಲ ಕಳಿತಾ ಮನುಷ್ಯರ ರೀತಿ ಓಡಾಡೋದಕ್ಕೆ ಹಾಗೆ ಮಾತಾಡೋದಕ್ಕೆ ಶುರು ಮಾಡಿದ್ವಿ. ಹಾಗೆ ನಿನ್ ತಂದೆ ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ ನೋಡಿದ್ದೆ. ಅದೇ ರೀತಿ ನಾನು ಕೂಡ ಈ ಟರ್ಟಲ್ಸ್ ಗೆ ತಂದೆ ಆಗಿ ಪ್ರೀತಿ ಕೊಟ್ಟೆ. ಆದ್ರೆ ನನ್ಗೆ ಗೊತ್ತಿತ್ತು ನಾವೆಲ್ಲರೂ ಮನುಷ್ಯರ ಮಧ್ಯೆ ಹೋದ್ರೆ ನಾವು ಬದುಕೋದು ಕಷ್ಟ ಅಂತ. ಇದರಿಂದ ಮೊದಲು ನಾನು ಕುಂಫು ಹಾಗೆ ಮಾರ್ಷಲ್ ಆರ್ಟ್ಸ್ ಗಳನ್ನ ಕಲ್ತೆ. ಅದಾದ್ಮೇಲೆ 4 ಟರ್ಟಲ್ಸ್ ಗಳಿಗೂ ಕೂಡ ಹೇಳ್ಕೊಟ್ಟೆ. ಅವರು ಕೂಡ ನೀಟಾಗಿ ಕಲ್ತ್ಕೊಂಡು ಕುಂಫು ಹಾಗೆ ಮಾರ್ಷಲ್ ಆರ್ಟ್ಸ್ ನಲ್ಲಿ
ಮಾಸ್ಟರ್ ಆಗೋದ್ರು ಅಂತ. ನಂತರ ಹೇಳ್ತಾನೆ ಅನಾಥನಾಗಿದ್ದಂತ ಎರಿಕ್ ನ ಸಾಕಿದ್ದು ಬೇರೆ ಯಾರು ಅಲ್ಲ, ಫುಡ್ ಕ್ಲಾನ್ ಗ್ಯಾಂಗ್ ನ ಲೀಡರ್ ಆಗಿರುವಂತ ಶ್ರೆಡರ್. ಅವನಿಗೋಸ್ಕರ ಎರಿಕ್ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ. ಅಷ್ಟೇ ಅಲ್ಲದೆ ಇವರೆಲ್ಲರ ಮೈಯಲ್ಲಿರುವಂತ ಆ ಮ್ಯೂಟೇಜನ್ ಅನ್ನೋ ಕೆಮಿಕಲ್ ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತಾನು ಕೂಡ ಸ್ಪ್ಲಿಂಟರ್ ಗೆ ಗೊತ್ತಿರುತ್ತೆ. ಇಷ್ಟೊತ್ತಿಗೆ ಅವರನ್ನ ಟ್ರ್ಯಾಕ್ ಮಾಡ್ಕೊಂಡು ಫುಡ್ ಕ್ಲಾನ್ ಗ್ಯಾಂಗ್ ನವರು ಸೀದಾ ಗಟರ್ ನ ಒಳಗಡೆ ಬಂದ್ಬಿಡ್ತಾರೆ. ಇದು ಸ್ಪ್ಲಿಂಟರ್ ಹಾಗೆ ಟರ್ಟಲ್ಸ್ ಗಳಿಗೂ ಕೂಡ ಗೊತ್ತಾಗಿ ಫೈಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಗ್ಯಾಂಗ್ ನವರು ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇವನು ಎಷ್ಟು ಪವರ್ಫುಲ್, ಎಷ್ಟು ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಾನೆ ಅಂತ. ಹೀಗೆ ಇವರು ಫೈಟ್ ಮಾಡ್ತಿದ್ರು ಕೂಡ ಏಪ್ರಿಲ್ ನ ಒಂದು ಸೇಫ್ ಆಗಿರುವಂತಹ ಜಾಗಕ್ಕೆ ಕಳಿಸೋದಕ್ಕೆ ನೋಡ್ತಿರ್ತಾರೆ. ಸ್ಪ್ಲಿಂಟರ್ ಫೈಟ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಫುಡ್ ಕ್ಲಾನ್ ಗ್ಯಾಂಗ್ ನ ಲೀಡರ್ ಆಗಿರುವಂತ ಶ್ರೆಡರ್ ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಸೂಟ್ ಅನ್ನ ಹಾಕೊಂಡ್ ಬರ್ತಾನೆ ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಅಂತ. ಆದ್ರೂ ಕೂಡ ಸ್ಪ್ಲಿಂಟರ್ ಸುಮ್ನಿರೋದಿಲ್ಲ, ನಿರಂತರವಾಗಿ ಫೈಟ್ ಮಾಡ್ತಾನೆ ಇರ್ತಾನೆ. ಅದೇ ರೀತಿ ಟೈಟಲ್ಸ್ ಗಳು ಕೂಡ ಈ ಗ್ಯಾಂಗ್ ನವರ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಫೈಟ್ ಮಾಡ್ತಾ ಮಾಡ್ತಾ ರಫೇಲ್ ನ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಬಿದ್ದೋಗ್ತವೆ. ಈ ಕಡೆ ಸ್ಪ್ಲಿಂಟರ್ ಇವನ ಶಕ್ತಿನೆಲ್ಲ ಉಪಯೋಗಿಸಿ ಫೈಟ್ ಮಾಡ್ತಿರ್ತಾನೆ ಶ್ರೆಡರ್ ನ ಸೋಲಿಸಬೇಕು ಅಂತ. ಆದ್ರೆ ಎಷ್ಟೇ ಕಷ್ಟಪಟ್ಟರು ಇವನ್ ಕೈಲಿ ಸಾಧ್ಯ ಆಗ್ತಿರೋದಿಲ್ಲ. ಶ್ರೆಡರ್ ಇವನಿಗೆ ಚೆನ್ನಾಗಿ ಹೊಡಿತಿರ್ತಾನೆ. ಹೀಗೆ ಹೊಡಿತಾ ಹೊಡಿತಾ ಇನ್ನೇನು ಸ್ಪ್ಲಿಂಟರ್ ನ ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಶ್ರೆಡರ್ ನ ತಡೆಯೋದಕ್ಕೆ ಅಂತ ಏಪ್ರಿಲ್ ಇಲ್ಲಿಗೆ ಬರ್ತಾಳೆ. ಇದರಿಂದ ಸ್ಪ್ಲಿಂಟರ್ ಅವಳನ್ನ ಸೇಫ್ ಆಗಿರುವಂತಹ ಜಾಗಕ್ಕೆ ಕಳಿಸಿ ತನ್ನ ಮಕ್ಕಳಾಗಿರುವಂತಹ ಟರ್ಟಲ್ಸ್ ಗಳು ಕೂಡ ಫೈಟ್ ನಡೀತಿರುವಂತಹ ಜಾಗಕ್ಕೆ ಬರಬಾರ್ದು ಅಂತ ಗೇಟ್ ಅನ್ನ ಹಾಕಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಹೇಳ್ತಿರ್ತಾನೆ. ಆದ್ರೂ ಕೂಡ ಇವರೆಲ್ಲರೂ ಅವನ ಮಾತನ್ನ ಕೇಳದೆ ಫೈಟ್ ಮಾಡೋದಕ್ಕೆ ಅಂತ ಗೇಟ್ ಏನೋ ಓಪನ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಆದ್ರೆ ಶ್ರೆಡರ್ ಇವರೆಲ್ಲರಿಗೂ ಹೆದರಿಸ್ಬಿಡ್ತಾನೆ, ನೀವೇನಾದ್ರೂ ಸರೆಂಡರ್ ಆಗಿಲ್ಲ ಅಂತಂದ್ರೆ ನಿಮ್ಮ ತಂದೆ ಸ್ಪ್ಲಿಂಟರ್ ನ ಸಾಯಿಸ್ಬಿಡ್ತೀನಿ ಅಂತ. ಇದರಿಂದ ಬೇರೆ ದಾರಿ ಇಲ್ಲದೆ ಇವರು ಕೂಡ ಸರೆಂಡರ್ ಆಗೋಗ್ತಾರೆ. ಇಲ್ಲಿ ಮೂರೇ ಟರ್ಟಲ್ಸ್ ಗಳಿರ್ತವೆ. ಕಲ್ಲು ಬಿದ್ದು ರಫೇಲ್ ಸತ್ತೋಗಿದ್ದಾನೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ಇದರಿಂದ ಈ ಗಟರ್ ನ ಬ್ಲಾಸ್ಟ್ ಮಾಡಿ 3 ಟರ್ಟಲ್ಸ್ ಗಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ನಿಂತ್ಕೊಂಡು ಏಪ್ರಿಲ್ ಕೂಡ ಇದನ್ನೆಲ್ಲ ನೋಡ್ತಿರ್ತಾಳೆ. ನಂತರ ನಮ್ಗೆ ಈ ಕಡೆ ಗಟರ್ ನಲ್ಲಿ ತೋರಿಸ್ತಾರೆ ರಫೇಲ್ ಇನ್ನೂ ಕೂಡ ಸತ್ತಿರೋದಿಲ್ಲ, ಬದುಕೆ ಇರ್ತಾನೆ. ಏಪ್ರಿಲ್ ಕಲ್ಲುಗಳ ಮಧ್ಯೆ ಸಿಗಾಕೊಂಡಿರುವಂತ ಸ್ಪ್ಲಿಂಟರ್ ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ರಫೇಲ್ ಕೂಡ ಇಲ್ಲಿಗೆ ಬರ್ತಾನೆ. ಈ ಕಡೆ 3 ಟರ್ಟಲ್ಸ್ ಗಳನ್ನ ಹಿಡಿದು ಕರ್ಕೊಂಡು ಬರ್ತಿರುವಂತ ವಿಷಯ ಎರಿಕ್ಗೆ ಗೊತ್ತಾಗಿ ಅವುಗಳ ಬಾಡಿಲಿರುವಂತ ಮ್ಯೂಟೇಜ್ ಅನ್ನ ಹೊರಗಡೆ ತೆಗೆಯೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊತಿರ್ತಾನೆ. ಅದೇ ಸಮಯಕ್ಕೆ ಈ ಕಡೆ ತುಂಬಾ ಇಂಜುರಿ ಆಗಿರುವಂತ ಸ್ಪ್ಲಿಂಟರ್ ರಫೇಲ್ ಗೆ ಹೇಳ್ತಿರ್ತಾನೆ, ಏನೇ ಆದ್ರೂ ಪರವಾಗಿಲ್ಲ ನಿನ್ನ ಅಣ್ಣ ತಮ್ಮಂದಿರನ್ನ ಕಾಪಾಡು ಅಂತ. ಇದರಿಂದ ಏಪ್ರಿಲ್ ಹಾಗೆ ರಫೇಲ್ ಕೂಡ ಅವರನ್ನ ಕಾಪಾಡೋದಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಹಾಗೆ ಏಪ್ರಿಲ್ ಮನೇಲಿರುವಂತ ಫೆನ್ವಿಕ್ ಗೆ ಕಾಲ್ ಮಾಡಿ ನಿನ್ ಗಾಡಿ ಬೇಕು ಬಾ ಅಂತ ಕರೆಸ್ಕೊತಾಳೆ. ಯಾವಾಗ ಇವನು ಕೂಡ ಬರ್ತಾನೆ ಇವಳನ್ನ ಕಾರಲ್ಲಿ ಕುಣಿಸ್ಕೊಂಡು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೇಳ್ತಿರ್ತಾನೆ. ಆಗ ರಫೇಲ್ ಬಂದು ಇವನಿಗೆ ಹೆದರಿಸ್ತಾನೆ, ಮೊದಲು ನಾವ್ ಹೇಳಿರುವಂತ ಜಾಗಕ್ಕೆ ಹೋಗು ಅಂತ. ಆಗ ಇವನಿಗೆ ಗೊತ್ತಾಗುತ್ತೆ ಇಷ್ಟು ದಿನ ಏಪ್ರಿಲ್ ಹೇಳ್ತಿದ್ದು ನಿಜ ಅಂತ. ಇದರಿಂದ ಅಲ್ಲಿಂದ ಸೀದಾ ಎರಿಕ್ ನ ಮನೆ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ 3 ಟರ್ಟಲ್ಸ್ ಗಳನ್ನ ಕರ್ಕೊಂಡು ಬಂದು ಕಟ್ಟಾಕಿರ್ಬೇಕಾದ್ರೆ ಎರಿಕ್ ಕೂಡ ಇವುಗಳನ್ನ ಬಂದು ನೋಡ್ತಿರ್ತಾನೆ. ಆಗ ಏನಕ್ಕೆ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ಇವರು ಕೇಳಿದಾಗ ಆಗ ಇವನು ಕೂಡ ಸರಿ ಅಂತ ಹೇಳಿ ಒಂದು ತುಂಬಾ ಡೇಂಜರಸ್ ಆಗಿರುವಂತ ಗ್ಯಾಸ್ ಅನ್ನ ಇಲ್ಲೇ ಇದ್ದಂತ ಒಬ್ಬ ವ್ಯಕ್ತಿಗೆ ಸ್ಮೆಲ್ ಮಾಡಿಸ್ತಾನೆ. ಆಗ ಸಡನ್ ಆಗಿ ಆ ವ್ಯಕ್ತಿಯ ಬಾಡಿಲಿ ಒಂದು ರೋಗ ಬಂದು ಮೈಯೆಲ್ಲ ಬೆಂದೋಗೋದಕ್ಕೆ ಶುರುವಾಗುತ್ತೆ. ಇದನ್ನ ತೋರಿಸಿ ಹೇಳ್ತಾ ಹೋಗ್ತಾನೆ, ಈ ಡೇಂಜರಸ್ ಆಗಿರುವಂತ ಗ್ಯಾಸ್ ಅನ್ನ ಇಡೀ ನ್ಯೂಯಾರ್ಕ್ ಸಿಟಿಲೆಲ್ಲ ಬಿಟ್ಬಿಡ್ತೀನಿ. ಆಗ ಜನರಿಗೆಲ್ಲರಿಗೂ ರೋಗ ಬಂದು ಸಾಯೋದಕ್ಕೆ ಶುರು ಮಾಡ್ತಾರೆ. ನಂತರ ನಾನು ಈಗ ನಿಮ್ಮ ಬಾಡಿಯಿಂದ ಮ್ಯೂಟೇಜನ್ ಅನ್ನ ಹೊರಗಡೆ ತೆಗಿತೀನಲ್ಲ, ಆ ಮ್ಯೂಟೇಜನ್ ಯೂಸ್ ಮಾಡ್ಕೊಂಡು ಸಿಟಿಲಿರುವಂತ ಎಲ್ಲಾ ಜನರ ರೋಗನ ವಾಸಿ ಮಾಡ್ತೀನಿ. ಇದರಿಂದ ನನ್ಗೆ ಹಾಗೆ ನನ್ನ ಕಂಪನಿಗೆ ಒಳ್ಳೆ ಹೆಸರು ಸಿಗೋದ್ರ ಜೊತೆಗೆ ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ದುಡ್ಡು ಕೂಡ ಸಿಗುತ್ತೆ ಅಂತ. ನಂತರ ಈ 3 ಟರ್ಟಲ್ಸ್ ಗಳ ಬಾಡಿಯಿಂದ ಬ್ಲಡ್ ಅನ್ನ ಹೊರಗಡೆ ತೆಗೆಯೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಇವರು ಫೆನ್ವಿಕ್ ಗಾಡಿಲಿ ಗೇಟ್ ಅನ್ನು ಮುರಿದಾಕೊಂಡು ಸೀದಾ ಎರಿಕ್ ನ ಮನೆ ಒಳಗಡೆ ಬಂದ್ಬಿಡ್ತಾರೆ. ಇದರಿಂದ ಎರಿಕ್ ಹೊರಗಡೆ ತೆಗೆದಿರುವಂತ ಸ್ವಲ್ಪ ರಕ್ತನೆ ತಗೊಂಡು ಇಲ್ಲಿಂದ ನ್ಯೂಯಾರ್ಕ್ ಸಿಟಿ ಕಡೆಗೆ ಹೊರಟೋಗ್ತಾನೆ. ಯಾವಾಗ ರಫೇಲ್ ಇವನ ಅಣ್ಣ ತಮ್ಮಂದಿರನ್ನ ಕಾಪಾಡೋದಕ್ಕೆ ಅಂತ ಬರ್ತಾನೋ ಶ್ರೆಡರ್ ಕೂಡ ಇವನ ಹತ್ರ ಬರ್ತಾನೆ ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಅಂತ. ಆದ್ರೆ ಶ್ರೆಡರ್ ನ ಜೊತೆ ಫೈಟ್ ಮಾಡೋಷ್ಟು ಪವರ್ ಇವನ ಹತ್ರ ಉಳಿದಿರೋದಿಲ್ಲ, ತುಂಬಾನೇ ಸುಸ್ತಾಗೋಗಿರ್ತಾನೆ. ಆಗ ಏಪ್ರಿಲ್ ಟರ್ಟಲ್ಸ್ ಗಳನ್ನ ಕೂಡಾಕಿರುವಂತ ಡಿವೈಸ್ ಗಳ ಹತ್ರ ಬಂದು ಇದನ್ನ ಆಕ್ಟಿವೇಟ್ ಮಾಡಿ ಇವರನ್ನ ರಿಲೀಸ್ ಮಾಡ್ಬಿಡ್ತಾಳೆ. ಆದ್ರಿಂದ ಇವರೆಲ್ಲರೂ ರಫೇಲ್ ಹತ್ರ ಬಂದು ನೋಡಿದ್ರೆ ಶ್ರೆಡರ್ ಇಲ್ಲಿಂದ ಹೊಟ್ಟೋಗಿರ್ತಾನೆ. ಇದರಿಂದ ಮೊದಲು ಅವರನ್ನ ತಡೆಯೋದಕ್ಕೆ ಹೋಗ್ಬೇಕು ಅಂತ ಇವ್ರು ನೋಡ್ತಿರ್ಬೇಕಾದ್ರೆ ಇಲ್ಲೇ ಇದ್ದಂತ ಗಾರ್ಡ್ಸ್ ಗಳು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರು ಕೂಡ ಅವ್ರ ಜೊತೆ ಫೈಟ್ ಮಾಡಿ ಇಲ್ಲೇ ಇದ್ದಂತ ಒಂದು ಟ್ರಕ್ ಅನ್ನ ತಗೊಂಡು ಸೀದಾ ನ್ಯೂಯಾರ್ಕ್ ಸಿಟಿ ಕಡೆಗೆ ಹೋಗ್ತಿರ್ಬೇಕಾದ್ರೆ ಫುಡ್ ಕ್ಲಾನ್ ಗ್ಯಾಂಗ್ ನವರು ಕೂಡ ಇವರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರೆಲ್ಲರೂ ಟ್ರಕ್ ನಲ್ಲಿ ಮುಂದೆ ಹೋಗ್ತಿದ್ರೆ ಈ ಗ್ಯಾಂಗ್ ನವರು ರಾಕೆಟ್ ಲಾಂಚರ್ ಇಂದ ಟ್ರಕ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಇದರಿಂದ ಫೆನ್ವಿಕ್ ಕೂಡ ತುಂಬಾ ಕಷ್ಟಪಟ್ಟು ಟ್ರಕ್ ಅನ್ನ ಕಂಟ್ರೋಲ್ ಗೆ ತಗೋತಾನೆ. ಆದ್ರೂ ಇಲ್ಲಿ ಸ್ನೋ ಇದ್ದಿದ್ರಿಂದ ಜಾರ್ತಾ ತುಂಬಾ ಸ್ಪೀಡ್ ಆಗಿ ಕೆಳಗಡೆ ಹೋಗ್ತಿರ್ತಾರೆ. ಇಂತ ಒಂದು ಪರಿಸ್ಥಿತಿಲೂ ಕೂಡ ಗ್ಯಾಂಗ್ ನವರು ಇವರನ್ನ ಬಿಡ್ತಿರೋದಿಲ್ಲ, ಇವರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ನೋಡ್ತಿರ್ತಾರೆ. ಇದರಿಂದ ಟರ್ಟಲ್ಸ್ ಗಳು ಅವರ ಜೊತೆ ಎಲ್ಲ ಫೈಟ್ ಮಾಡಿ ಅವರನ್ನ ಸೋಲಿಸಿ ಇನ್ನೇನು ಕೆಳಗಡೆ ಬೀಳ್ಬೇಕು ಅನ್ನೋಷ್ಟರಲ್ಲಿ ಎಲ್ಲರೂ ಸೇಫ್ ಆಗ್ತಾರೆ, ಯಾರಿಗೂ ಏನು ಕೂಡ ಆಗೋದಿಲ್ಲ. ನಂತರ ನಮ್ಗೆ ಎರಿಕ್ ನ ಕಂಪನಿಲಿ ತೋರಿಸ್ತಾರೆ ಶ್ರೆಡರ್ ಟೆರೆಸ್ ನ ಮೇಲೆ ಬಂದು ಆ ಡೇಂಜರಸ್ ಆಗಿರುವಂತ ಗ್ಯಾಸ್ ನ ಸಿಟಿಲೆಲ್ಲ ಬಿಡೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊತಿರ್ತಾನೆ. ಅದೇ ರೀತಿ 4 ಟರ್ಟಲ್ಸ್ ಗಳು ಏಪ್ರಿಲ್ ಹಾಗೆ ಫೆನ್ವಿಕ್ ನ ಕರ್ಕೊಂಡು ಒಂದು ಶಾರ್ಟ್ ಕಟ್ ಇಂದ ಗಟರ್ ಪೈಪ್ ಗಳಿಂದ ಸಾಕ್ತಾ ತುಂಬಾ ಕಷ್ಟಪಟ್ಟು ಎರಿಕ್ ನ ಕಂಪನಿಗೆ ಬಂದು ತಲುಪ್ತಾರೆ. ಅಷ್ಟೇ ಅಲ್ಲದೆ ಡಿಸೈಡ್ ಕೂಡ ಮಾಡ್ತಾರೆ ಏಪ್ರಿಲ್ ಹಾಗೆ ಫೆನ್ವಿಕ್ ಎರಿಕ್ ಹತ್ರ ಇರುವಂತ ಮ್ಯೂಟೇಜ್ ಅನ್ನ ತರೋದಕ್ಕೆ ಹೋದ್ರೆ ಟರ್ಟಲ್ಸ್ ಗಳೆಲ್ಲ ಶ್ರೆಡರ್ ನ ತಡೆಯೋದಕ್ಕೆ ಹೋಗ್ಬೇಕು ಅಂತ. ಈ ಕಡೆ ಎರಿಕ್ ಟರ್ಟಲ್ ಗಳ ರಕ್ತನ
ಕಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬಂದಿದ್ನಲ್ಲ ಅದ್ರೊಳಗಡೆಯಿಂದ ಮ್ಯೂಟೇಜನ್ ಹೊರಗಡೆ ತೆಗೆಯೋದಕ್ಕೆ ಶುರು ಮಾಡಿರ್ತಾನೆ. ಅದು ಗ್ರೀನ್ ಕಲರ್ ನಲ್ಲಿ ಇರುತ್ತೆ. ಈ ಕಡೆ ಟರ್ಟಲ್ಸ್ ಗಳು ಒಂದು ರೂಮ್ ಹತ್ರ ಬಂದಾಗ ನೋಡ್ತಾರೆ ಗ್ಯಾಂಗ್ ನವರು ಇಲ್ಲೆಲ್ಲ ತುಂಬಿಕೊಂಡಿರ್ತಾರೆ. ಇದರಿಂದ ತುಂಬಾ ಕಷ್ಟಪಟ್ಟು ಡೋರ್ ಅನ್ನ ಕ್ಲೋಸ್ ಮಾಡ್ತಾರೆ. ನಂತರ ಶ್ರೆಡರ್ ಆ ಡೇಂಜರಸ್ ಆಗಿರುವಂತ ಗ್ಯಾಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊಬಿಟ್ಟಿರ್ತಾನೆ. ಆ ಗ್ಯಾಸ್ ಟವರ್ ನ ಮಧ್ಯದಲ್ಲಿರುವಂತ ಒಂದು ದೊಡ್ಡ ಸಿಲಿಂಡರ್ ನಲ್ಲಿರುತ್ತೆ. ಟರ್ಟಲ್ಸ್ ಗಳು ಲಿಫ್ಟ್ ಇಂದ ಟೆರೆಸ್ ನ ಮೇಲೆ ಬರ್ತಿರ್ಬೇಕಾದ್ರೆ ಸಾಂಗ್ ಅನ್ನ ಹೇಳ್ತಾ ಇವ್ರಿಗಿವ್ರೆ ಮೋಟಿವೇಟ್ ಮಾಡ್ಕೊತಿರ್ತಾರೆ, ನಾವು ಶ್ರೆಡರ್ ನ ತಡಿಬಹುದು ಅಂತ. ಯಾವಾಗ ಇವರೆಲ್ಲರೂ ಟೆರೆಸ್ ನ ಮೇಲೆ ಬರ್ತಾರೋ ಯಾವುದೇ ತರದ ಪ್ಲಾನ್ ಅನ್ನ ಮಾಡದೆ ಸೀದಾ ಬಂದು ಅಟ್ಯಾಕ್ ಮಾಡಿದ್ರಿಂದ ಶ್ರೆಡರ್ ಇವರೆಲ್ಲರಿಗೂ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ಹಾಗೆ ಮೇಲಿರುವಂತ ವಸ್ತುಗಳೆಲ್ಲ ಕೆಳಗಡೆ ಇರುವಂತ ಸಿಟಿಯ ಜನರ ಮೇಲೆಲ್ಲ ಬೀಳ್ತಿರ್ತವೆ. ಈ ಕಡೆ ಏಪ್ರಿಲ್ ಹಾಗೆ ಫೆನ್ವಿಕ್ ಲ್ಯಾಬ್ ಹತ್ರ ಬಂದ್ರೆ ಎರಿಕ್ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ. ಹಾಗೆ ಟೆರೆಸ್ ಮೇಲೂ ಕೂಡ ಡೊನೆಟೆಲೋ, ಮೈಕಿ ಹಾಗೆ ರಫೇಲ್ ಎಷ್ಟೇ ಕಷ್ಟಪಟ್ಟು ಫೈಟ್ ಮಾಡ್ತಿದ್ರು ಕೂಡ ಇವ್ರ ಕೈಲಿ ತಡೆಯೋದಕ್ಕೆ ಆಗ್ತಿರೋದಿಲ್ಲ. ಎರಿಕ್ ಕೂಡ ಇವರಿಬ್ರಿಗೂ ಶೂಟ್ ಮಾಡಿ ಸಾಯಿಸೋದಕ್ಕೇನೆ ನೋಡ್ತಿರ್ತಾನೆ. ಇಷ್ಟೊತ್ತಿಗೆ ಪೊಲೀಸರೆಲ್ಲ ಬಿಲ್ಡಿಂಗ್ ಹತ್ರ ಬಂದು ತಲುಪಿರ್ತಾರೆ. ಅಷ್ಟೇ ಅಲ್ಲದೆ ಟರ್ಟಲ್ಸ್ ಗಳೆಲ್ಲ ಫೈಟ್ ಮಾಡ್ತಾ ಮಾಡ್ತಾ ಇನ್ನೇನು ಬಿಲ್ಡಿಂಗ್ ಇಂದ ಕೆಳಗಡೆ ಬೀಳೋದ್ರಲ್ಲಿ ಇರ್ತಾರೆ. ಈ ಕಡೆ ಏಪ್ರಿಲ್ಗೆ ಎರಿಕ್ ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಗೋಗುತ್ತೆ ಇವಳ ತಂದೆನ ಸಾಯಿಸಿರೋದು ಬೇರೆ ಯಾರು ಅಲ್ಲ ಎರಿಕೆ ಅಂತ. ನಂತರ ಶ್ರೆಡರ್ ಡೇಂಜರಸ್ ಆಗಿರುವಂತ ಗ್ಯಾಸ್ ಅನ್ನ ರಿಲೀಸ್ ಮಾಡ್ತಿದ್ದಂಗೆನೆ ತುಂಬಾ ಕಷ್ಟಪಟ್ಟು ಟರ್ಟಲ್ಸ್ ಗಳೆಲ್ಲ ಮೇಲೆ ಬರ್ತಾರೆ. ಮತ್ತೆ ಒಂದ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಈಗಲೂ ಕೂಡ ಈ 4 ಟರ್ಟಲ್ಸ್ ಗಳಿಗೆ ಫೈಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಆಗ ಲಿಯೋ ಹೇಳ್ತಾನೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ. ಇದರಿಂದ ಉಳಿದವರು ಕೂಡ ಪ್ಲಾನ್ ಅನ್ನ ಫಾಲೋ ಮಾಡೋದಕ್ಕೆ ರೆಡಿ ಆಗ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಎರಿಕ್ ನ ಡಿಸ್ಟ್ರಾಕ್ಟ್ ಮಾಡಿ ಫೆನ್ವಿಕ್ ಇವನಿಗೆ ಹೊಡಿತಾನೆ. ಈ ಕಡೆ ಟರ್ಟಲ್ಸ್ ಗಳು ಕೂಡ ಪ್ಲಾನ್ ಮಾಡಿರೋ ರೀತಿನೇ ಶ್ರೆಡರ್ ಗೆ ಯೋಚನೆ ಮಾಡೋದಕ್ಕೂ ಕೂಡ ಟೈಮ್ ಅನ್ನ ಕೊಡದೆ ನಿರಂತರವಾಗಿ ಹೊಡೆಯೋದಕ್ಕೆ ಶುರು ಮಾಡಿದ್ರಿಂದ ಇವರ ಪ್ಲಾನ್ ವರ್ಕ್ ಆಗುತ್ತೆ. ಆದ್ರೆ ಅದೇ ಸಮಯಕ್ಕೆ ಎರಿಕ್ ನ ತಡೆಯೋದಕ್ಕೆ ಹೋಗಿ ಫೆನ್ವಿಕ್ ಗೆ ಬುಲೆಟ್ ಬಿದ್ಬಿಟ್ಟಿರುತ್ತೆ. ನಂತರ ಇವರೆಲ್ಲರೂ ಗ್ಯಾಸ್ ರಿಲೀಸ್ ಆಗ್ತಿರುವಂತ ಡಿವೈಸ್ ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಶ್ರೆಡರ್ ಮತ್ತೆ ಬಂದು ಇವ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವರೆಲ್ಲರೂ ಫೈಟ್ ಮಾಡ್ತಿದ್ರೆ ಈ ಕಡೆ ಡೊನೆಟೆಲೋ ಇನ್ನೇನು ಗ್ಯಾಸ್ ರಿಲೀಸ್ ಆಗ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಈ ಡಿವೈಸ್ ನೇ ಹಾಳು ಮಾಡ್ಬಿಡ್ತಾನೆ. ಇದರಿಂದ ಶ್ರೆಡರ್ ಗೆ ತುಂಬಾ ಕೋಪ ಬಂದು ಟವರ್ ನ ಮೇಲೆನೆ ಅಟ್ಯಾಕ್ ಮಾಡಿ ಅದನ್ನ ಕೆಳಗಡೆ ಬೀಳೋ ರೀತಿ ಮಾಡ್ತಿರ್ಬೇಕಾದ್ರೆ ಟರ್ಟಲ್ಸ್ ಗಳು ಕೂಡ ಯಾವುದೇ ಕಾರಣಕ್ಕೂ ಈ ಟವರ್ ಕೆಳಗಡೆ ಬೀಳದೆ ರೀತಿ ನೋಡ್ಕೋತಿರ್ತಾರೆ. ಅದೇ ಸಮಯಕ್ಕೆ ಏಪ್ರಿಲ್ ಕೂಡ ನನಗೆ ಮ್ಯೂಟೇಜನ್ ಸಿಕ್ತು ಅಂತ ತಗೊಂಡ್ ಬರ್ತಾಳೆ. ಇದರಿಂದ ಶ್ರೆಡರ್ ಅವಳ ಹತ್ರ ಇದನ್ನ ಕಿತ್ಕೊಳ್ಳೋದಕ್ಕೆ ಬಂದಾಗ ಟವರ್ ಕೂಡ ಕೆಳಗಡೆ ಬೀಳೋದಕ್ಕೆ ಶುರು ಆಗುತ್ತೆ. ಶ್ರೆಡರ್ ಮ್ಯೂಟೇಜನ್ ಇವಳಿಂದ ಕಿತ್ಕೊಬಿಡ್ತಾನೆ. ಹಾಗೆ ಇವರಿಬ್ರು ಟವರ್ ನ ಹಿಡ್ಕೊಂಡು ನೇತಾಡ್ತಿರ್ತಾರೆ. ಇದರಿಂದ 4 ಟರ್ಟಲ್ಸ್ ಗಳು ಅವಳನ್ನ ಕಾಪಾಡೋದಕ್ಕೆ ಬರ್ತಿರ್ಬೇಕಾದ್ರೆ ಇವಳು ಬಿದ್ದೋಗ್ತಿರ್ತಾಳೆ. ಆದ್ರಷ್ಟೊತ್ತಿಗೆ ಟರ್ಟಲ್ಸ್ ಗಳು ಬಂದು ಇವಳನ್ನ ಹಿಡ್ಕೊಬಿಡ್ತಾರೆ. ನಂತರ ಶ್ರೆಡರ್ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಏಪ್ರಿಲ್ ನೇತಾಡ್ತಾ ಬಂದು ಇವನಿಗೆ ಒದ್ದಿದ್ರಿಂದ ಇವನು ಸೀದಾ ಬಂದು ಕೆಳಗಡೆ ಬಿದ್ದೋಗ್ತಾನೆ. ಆದ್ರೆ ಇವರೆಲ್ಲರೂ ಇನ್ನೂ ಕೂಡ ಟವರ್ ನ ಹಿಡ್ಕೊಂಡೇ ಇರ್ತಾರೆ. ಅದೇ ಸಮಯಕ್ಕೆ ಟವರ್ ಕೆಳಗಡೆ ಬೀಳೋದಕ್ಕೆ ಶುರು ಆಗಿದ್ರಿಂದ ರಫೇಲ್ ತುಂಬಾ ಹೆದರ್ಕೊಂಡು ಎಲ್ಲರಿಗೂ ಹೇಳೋದಕ್ಕೆ ಶುರು ಮಾಡ್ತಾನೆ, ಐ ಆಮ್ ಸಾರಿ, ನಾನು ಯಾವಾಗ್ಲೂ ನಿಮ್ಮೆಲ್ರಿಗೂ ಬೈತಿದ್ದೆ, ಆದ್ರೆ ನನಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ನಾನು ಯಾವತ್ತೂ ಕೂಡ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ. ನಂತರ ಇವರು ನೋಡಿದ್ರೆ ಸೇಫ್ ಆಗಿ ಕೆಳಗಡೆ ಬಂದು ತಲುಪಿರ್ತಾರೆ. ಹಾಗೆ ಜನರೆಲ್ಲರೂ ಮುತ್ಕೊಂಡಾಗ ನಮ್ಗೆ ತೋರಿಸ್ತಾರೆ ಬಾಟಲ್ ಹೊಡೆದು ಮ್ಯೂಟೇಜನ್ ಎಲ್ಲ ನಾಶ ಆಗೋಗಿದೆ, ಶ್ರೆಡರ್ ಇನ್ನೂ ಕೂಡ ಬದುಕಿದಾನೆ ಅಂತ. ಇದಾದ್ಮೇಲೆ 4 ಟರ್ಟಲ್ಸ್ ಗಳು ಸ್ಪ್ಲಿಂಟರ್ ಹತ್ರ ಬಂದು ಇವನಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಇವನ ಜೀವನ ಕಾಪಾಡ್ತಾರೆ. ಇದರಿಂದ ಎಲ್ಲರೂ ಸಂತೋಷ ಪಡ್ತಿರ್ಬೇಕಾದ್ರೆ ಸ್ಪ್ಲಿಂಟರ್ ಇವರಿಗೆ ಹೇಳ್ತಾನೆ, ನೀವ್ ಯಾವತ್ತೂ ಕೂಡ ದೂರ ಆಗದೆ ಜೊತೆಲೇ ಇರಿ ಅಂತ. ನಂತರ ಏಪ್ರಿಲ್ ಫೆನ್ವಿಕ್ ಹತ್ರ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇವನಿಗೆ ಬಿದ್ದಿದ್ದಂತ ಬುಲೆಟ್ ಅನ್ನ ತಗ್ಸಿ ಇವನು ಕೂಡ ಈಗ ಸೇಫ್ ಆಗಿದ್ದಾನೆ ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ 4 ಟರ್ಟಲ್ಸ್ ಗಳು ಒಂದು ಕಾರ್ ನಲ್ಲಿ ಬರ್ತಾರೆ ಇವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ. ಆದ್ರೆ ಮಿಸ್ ಆಗಿ ಫೆನ್ವಿಕ್ ನ ಹೊಸ ಕಾರನ್ನ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಇದರಿಂದ ಇವನಿಗೆ ಸಾರಿ ಹೇಳಿ ಇವರೆಲ್ಲರೂ ಇಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮೂವಿಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ. ಸರಿ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.